ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರೋ ಒಂದು ಕಾನ್ಸೆಪ್ಟ್ ಅಂದರೆ ಒಟ್ಟಿಗೆ ಬಾಳುವ ಆನಂದ. 5ನೇ ತರಗತಿ ಕನ್ನಡ ಮೊದಲ ಪಾಠದ ಪ್ರಶ್ನಾವಳಿಗಳು, LBA ಪ್ರಶ್ನಾವಳಿಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇಲ್ಲಿ ಫಸ್ಟು ಬಹು ಆಯ್ಕೆಯ ಕ್ವಶನ್ಸನ್ನು ಕೊಡ್ತಾ ಇದ್ದಾರೆ. ರೈತನೊಬ್ಬನ ಹೊಲವಿತ್ತು, ಈ ವಾಕ್ಯದಲ್ಲಿರುವ ಹ್ರಸ್ವ ಸ್ವರ ಗುರುತಿಸಿ. ನೀವಿಲ್ಲಿ ನೋಡ್ಬೋದು ರ ತ ಬ. ಸೊ ಇಲ್ಲಿ ಯಾವುದು ಹ್ರಸ್ವ ಸ್ವರ ಅನ್ನೋದನ್ನು ಬರಿಬೇಕು. ಭಯ ಭಕ್ತಿ ಎಂಬುದು ಒಂದು ದ್ವಿರುಕ್ತಿ, ಅವ್ಯಯ, ಜೋಡು ನುಡಿ, ಒಗಟು. ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ಯಾವುದು? ವಾಕ್ಯವನ್ನು ಕೊಡಬೇಕು. ವಾಕ್ಯವನ್ನು ಕೊಟ್ಟು ನಂತರ ಕೊಡುವಂಥದ್ದು. ಇದು ಅಮ್ಮನ ಮರ. ಇಲ್ಲಿ ಅಮ್ಮ ಎಂಬುದು ಲಿಂಗರೂಪ, ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಸೊ ಅದನ್ನೇ ಕೊಟ್ಟಿದ್ದಾರೆ. ಸೊ ಹಾಗೆ ನೆಕ್ಸ್ಟ್ ಸರಿ ತಪ್ಪು ಎಂದು ಬರೆ. ಒಗ್ಗಟ್ಟಿನಲ್ಲಿ ಬಲವಿದೆ. ಹೊಲ ಉಳಲು ರೈತನು ಹೆಂಡತಿಯೊಂದಿಗೆ ಬಂದನು. ಬೇವಿನ ಮರವನ್ನು ಜನರು ಅಪ್ಪನ ಮರ ಎಂದು ಕರೆಯುತ್ತಿದ್ದರು. ಊರಿನ ಜನರು ಅಮ್ಮನ ಮರ ಮತ್ತು ಅಮ್ಮನ ಕಲ್ಲಿನ ತಂಟೆಗೆ ಹೋಗುತ್ತಿರಲಿಲ್ಲ. ಹಾಗೆ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಹೊಂದಿಸಿ ಬರೆಯಿರಿ ಇದೆ. ಜಗಳ, ಕಲ್ಲು, ಒಟ್ಟಾಗಿ ಬಾಳಿದರೆ ನಾಳೆ. ಸಜಾತಿ ಒತ್ತಕ್ಷರ ಪದ. ಭವಿಷ್ಯತ್ ಕಾಲ, ಕಲಹ, ಸುಖವಾಗಿ ಇರಬಹುದು. ಬಿಟ್ಟ ಸ್ಥಳಗಳನ್ನು ತುಂಬಿ. ಬೇವಿನ ಮರವನ್ನು ಜನ ಡ್ಯಾಶ್ ಎಂದು ಕರೆಯುತ್ತಿದ್ದರು. ಇದು ನಾವಿಬ್ಬರು, ಒಬ್ಬರಿಂದ ಒಬ್ಬರು ಡ್ಯಾಶ್ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ. ಇದು ಅಮ್ಮನ ಮರ ಡ್ಯಾಶ್ ಬೇಡ ಎಂದು ಹೊರಟು ಹೋದರು. ಒಡೆಯುವವರು ಬಂದು ಇದು ಅಮ್ಮನ ಕಲ್ಲು ಡ್ಯಾಶ್ ಬೇಡ ಎಂದು ಅವರು ಹೊರಟು ಹೋದರು. ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಡ್ಯಾಶ್ ಇರಬಹುದು. ಈ ರೀತಿಯ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದು ಕ್ವೆಶನ್ ಆನ್ಸರ್ಸನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು. ನಿಮಗೆ ಈ ಕ್ವೆಶನ್ ಆನ್ಸರ್ಸ್ ಏನಾದರೂ ಬೇಕು ಅಂದರೆ ವಿಡಿಯೋನ ಪಾಸ್ ಮಾಡಿಬಿಟ್ಟು ಇದನ್ನು ಬರ್ಕೊಳ್ಬೋದು. ಸೊ ಇಲ್ಲಿ ಒಂದು ವಾಕ್ಯದಲ್ಲಿ, ಒಂದು ಪದ ಅಥವಾ ವಾಕ್ಯದಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸಿ. ಇದು ಇಲ್ಲಿ 11 ಪ್ರಶ್ನೆಗಳು ಇದೆ. ನೆಕ್ಸ್ಟ್ ಗ್ರಾಮರನ್ನು ಕೂಡ ಸೇರಿಸಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿರುವಂತಹ ಪ್ರಶ್ನೆಗಳು 11. ಸೊ ಇದರಲ್ಲೂ ಕೂಡ 11. ನೆಕ್ಸ್ಟ್ 3-4 ವಾಕ್ಯಗಳಲ್ಲಿ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಇದಾಗಿತ್ತು ಒಟ್ಟಿಗೆ ಬಾಳುವ ಆನಂದ 5ನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಇದ್ದಂಥ LBA ಕ್ವೆಶನ್ಸ್ ಆಗಿತ್ತು. ಸೊ ಇದೇ ರೀತಿಯಾದಂತಹ ಬೇರೆ ಸಬ್ಜೆಕ್ಟ್ಗಳಾಗಿರ್ಬೋದು ಅಥವಾ ನೆಕ್ಸ್ಟ್ ಲೆಸನ್ಸ್ ಆಗಿರ್ಬೋದು, ಇದೆಲ್ಲದರದ ಒಂದು LBA ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಹಾಗೆ ಈ ಒಂದು ವಿಡಿಯೋ ಯಾರಿಗೆ ಯೂಸ್ಫುಲ್ ಆಗಿದೆ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.